ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಗೈಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ, ಇವತ್ತು ಟ್ಯೂಸ್ಡೇ ನೈಟ್ ಡಿನ್ನರ್ಗೆ ನಮ್ಮ ಮನೆಯಲ್ಲಿ ಚಿಕನ್ ತಂದೂರಿನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಯಾವ ಥರ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಖಾರಕ್ಕೆ ಚಿಲ್ಲಿ ಪೌಡರು, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಹಾಗೆ ಗರಂ ಮಸಾಲ, ಒಂದು 2 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಸಿಮೆಣ್ಸಿನ್ಕಾಯಿ ನೋಡಿ ತುಂಬ ನುಣ್ಣಗೆ ಹಾಕ್ಕೊಂಬೇಡಿ, ಈ ಥರ ಇರಬೇಕು. ಹಾಗೆ ಗಟ್ಟಿ ಮೊಸರು, ಯಾವುದೇ ಥರ ನೀರಿನ ಅಂಶ ಇರಬಾರ್ದು, ಕ್ರೀಮಿಯಾಗಿರಬೇಕು. ಆ ಥರ ಗಟ್ಟಿ ಮೊಸರು 2 ಟೇಬಲ್ ಸ್ಪೂನಷ್ಟು, 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಒಂದು ನಿಂಬೆ ಹಣ್ಣಿನ ರಸ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಗಟ್ಟಿ ಆಗ್ತಾಯಿದೆ ಅಂದರೆ ಇನ್ನೊಂದು ಸ್ಪೂನ್ ಮೊಸರು, ಎಣ್ಣೆನ ಒಂದು ಸ್ಪೂನ್ ಸೇರಿಸ್ಕೊಂಡು ಕಲಿಸ್ಕೊಳ್ಳಿ, ನೀರು ಮಾತ್ರ ಹಾಕಬೇಡಿ. ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಂಥ ಚಿಕನ್ನ ಹಾಕ್ಕೊಳ್ಳಿ. ಚಿಕನ್ ಹಾಕಿ ಚೆನ್ನಾಗಿ ಇದನ್ನು ಕೈಯಲ್ಲೇ ಕಲಸಿ, ಸ್ಕಿನ್ ಆದರೂ ಪರವಾಗಿಲ್ಲ, ಸ್ಕಿನ್ ಔಟ್ ಆದರೂ ಪರವಾಗಿಲ್ಲ. ನೀಟಾಗಿ ಕೈಯಲ್ಲಿ ಏನು ಕಲಿಸ್ಬೇಕು ಅಂದರೆ ಚಿಕನ್ ಪೀಸಸ್ಗೆಲ್ಲ ಈ ಮಸಾಲೆ ಹಿಡಿಬೇಕು, ಅದಕ್ಕೆ ಕೈಯಲ್ಲೇ ಕಲಿಸೋದು ಒಳ್ಳೆಯದು. ನೀಟಾಗಿ ಇದನ್ನ ಕಲಸಿ 1.5 ಅವರ್ ಮ್ಯಾರಿಗ್ನೇಟ್ ಮಾಡೋಣ. ಎಷ್ಟು ಮ್ಯಾರಿಗ್ನೇಟ್ ಆದರೆ ಅಷ್ಟು ಚೆನ್ನಾಗಿ ಪೀಸಸ್ಸು ಜ್ಯೂಸಿಯಾಗಿ ತಿನ್ನೋವಾಗ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಫೈನಲಿ 1.5 ಅವರ್ ಆಗಿದೆ, ನೆಂದಿದೆ. ಬನ್ನಿ, ಈಗ ತಂದೂರಿಗೆ ಸ್ಟ್ಯಾಂಡ್ ತೊಗೊಂಡು ಎಲ್ಲ ಪೀಸಸ್ನ ಸ್ಟ್ಯಾಂಡಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪೀಸಸ್ನೆಲ್ಲ ಈ ಥರ ಜೋಡಿಸ್ಕೊಂಡು, ಈಗ ಗ್ಯಾಸು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಇಲ್ಲಾಂದರೆ ಹೈ ಫ್ಲೇಮ್ ಇಟ್ಕೊಳ್ಳಿ. ನೀಟಾಗೆ ಕೆಂಪಗೆ ಫ್ರೈ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಕೆಳಗಿಟ್ಟು ಫ್ರೈ ಮಾಡಬೇಡಿ, ಸ್ವಲ್ಪ ಸ್ಟ್ಯಾಂಡ್ ಮೇಲೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನಮ್ಮ ಮನೇಲಿ ತುಂಬ ಸತಿ ಮಾಡಿದ್ದೀನಿ ಈ ರೆಸಿಪಿನ, ನಿಮಗೆ ಶೇರ್ ಮಾಡಬೇಕು ಅಂತ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಎಲ್ಲ ಹೋಗಿ ಹೊರಗಡೆ ತಿನ್ನೋಕ್ಕೆ ಈಗ ಭಯ, ಎಲ್ಲ ಕೆಮಿಕಲ್ ಅಂತ ತೋರಿಸ್ತಾರೆ. ಹಾಗಾಗಿ ಮಕ್ಕಳು ಆಸೆ ಪಡ್ತಾರೆ. ನಾವೇ ಆದಷ್ಟು ಮನೇಲಿ ಎಲ್ಲ ಥರ ರೆಸಿಪೀಸ್ನ ಟ್ರೈ ಮಾಡಿ ಟೇಸ್ಟ್ ಮಾಡಬೇಕು. ಬನ್ನಿ, ಈಗ ನೋಡಿ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ. ಹಸ್ಬೆಂಡು ಟೇಸ್ಟ್ ಮಾಡಿ 100ಗೆ 95% ಸೂಪರ್ ಅಂತ ಹೇಳಿದ್ರು. ಈಗ ಸೆಕೆಂಡ್ ಟ್ರಿಪ್ಪು ಕೂಡ ಅವರೇ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಈ ಥರ ಮನೆಯಲ್ಲೇ ಮಾಡಿಕೊಂಡು ಟೇಸ್ಟ್ ಮಾಡಿ. ಹೀಗೆ ಹೊಸ ವೀಡಿಯೋಸ್ಗೆ ನನಗೆ ಸಪೋರ್ಟ್ ಮಾಡಿ. ಬಾಯ್.